ಸಿದ್ಧಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮದಲ್ಲಿ ಸಾತ್ವಿಕ್ಗೆ ಸಿದ್ಧಲಿಂಗ ಎಂದು ಮರುನಾಮಕರಣ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಶ್ರೀ ದಿಗಂಬರೇಶ್ವರ ಮಠದಲ್ಲಿ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ್ದ ಸಿದ್ಧಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಹೊಲದಲ್ಲಿದ್ದ ಕೊಳವೆ ಬಾವಿಯಲ್ಲಿ ಬಿದ್ದು 20 ತಾಸುಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಮೃತ್ಯುಂಜಯನಾಗಿ ಹೊರಬಂದು 1 ವರ್ಷದ ಕಂದ ಸಾತ್ವಿಕ್ ಹಾಗೂ ಅವನ ತಂದೆ ತಾಯಿಗಳನ್ನು ಶ್ರೀಮಠಕ್ಕೆ ಕರೆಸಿಕೊಂಡು ಪಟ್ಟಣದ ತುಂಬೆಲ್ಲ ಡೊಳ್ಳು ಆರತಿಯೊಂದಿಗೆ ಮೆರವಣಿಗೆ ನಡೆಸಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ಸವವಾಗಿ ತೊಟ್ಟಿಲು ಕಾರ್ಯಕ್ರಮ ನಡೆಸಿ ಸಿದ್ಧಲಿಂಗ ಎಂದು ಹೆಸರಿಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮಠದ ಉತ್ತರಾಧಿಕಾರಿ ಕಲ್ಲಿನಾಥ ಮಹಾಸ್ವಾಮಿಗಳು, ಮಗು ಕೊಳವೆ ಬಾವಿಯಲ್ಲಿ ಬಿದ್ದ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಬದುಕುಳಿದು ಬಂದರೆ ಶ್ರೀಮಠದಲ್ಲಿ ಸಿದ್ಧಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ ಎಂದು ಹರಕೆ ಹೊತ್ತಿದ್ದೆ. ಅದರಂತೆ ಸಿದ್ಧಲಿಂಗ ಮಹಾರಾಜರ ಪುರಾಣ ಆಯೋಜಿಸಿ ಹರಕೆ ಪೂರೈಸಿರುವೆ. ಮಗು ಸಾತ್ವಿಕ್ಗೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಹೆಸರಾದ ಸಿದ್ಧಲಿಂಗ ಎಂದು ಮರುನಾಮಕರಣ ಮಾಡಲಾಯಿತು. ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ವಿನ ನನ್ನ ಮಠ ಬೆಳಿಲಿ ಅಂತ ಹೇಳಿ ಬಯಸಿಲ್ಲ. ಅಂತವರ ಸ್ವರೂಪರು. ನಾನು ಅವರ ಕಾಕಾರಿಗೆ ಕೇಳಿದೆ. ನಾನು ಫಸ್ಟ್ ನಮ್ಮ ಊರಾಗ ಒಂದಿಷ್ಟು ಜನ ಹಚ್ಚುನ ತಂದಾಗ ನಾವು ಊರಾಗ ಇದ್ದಿದ್ದಿಲ್ಲ ಹಚ್ಚ್ರಿ ಅಂತ ಹೇಳಿದೆ. ಇಂಡಿ ತಾಲೂಕ್ ನಾದು ಕೊಟ್ಟಾರ. ಅವ್ರ ಗಂಡ ಪೊಲೀಸ್ ಅದ, ಅವ್ರಿಗೆ ಹೆಚ್ಚು ಕೇಳಿದೆ. ಇಲ್ರಿ ಆ ಲಚ್ಚಾಣದಾಗ ಮಗುವಿನ ತಂದಿದ್ರ ನಂಬರ್ ಕೊಡ್ರಿ, ಇಲ್ಲಿಕ್ಕ ಯಾರ್ದಾರ ಸಂಬಂಧಿಕರು ಕೊಡ್ರಿ ಅಂದಾಗ ಅವ್ರು ನನಗೆ ಮೆಸೇಜ್ ಮಾಡಿದ್ರು. ಗುರುಗಳ ಅವರ ಕಾಕಾನ್ ನಂಬರ್ ಅದ, ಮೆಸೇಜ್ ಮಾಡೀನಿ, ನೀವು ಮಾತಾಡ್ರಿ ಅಂತೇಳಿ ನಾವು ಮಾತನಾಡಿದಾಗ ಅವರು ಕೂಡ ಬಹಳ ಸಂತೋಷದಿಂದ ಬಹಳ ಸಂಭ್ರಮದಿಂದ ಒಪ್ಕೊಂಡ್ರು. ಅವರು ಲಚ್ಚಾಣ ಮಠದ ಮೇಲೆ ಬಹಳ ಭಕ್ತಿ. ಆ ಮಠ ಸ್ವಾಮಿಗಳು ಕೂಡ ನಮಗೆ ಬಹಳ ಸಹಪಾಠಿಗಳು ಮತ್ತು ನನಗಿಂತನೂ ಬಹಳ ದೊಡ್ಡವರಿದ್ರು ಕೂಡ ಅವರು ನಾವು ಅನೇಕ ಕಾರ್ಯಕ್ರಮಗಳು ಕೂಡಿದ್ರಿಂದ ಅವ್ರು ಹೇಳಿದ್ರು, ನಮ್ಮ ಸಿದ್ಧಲಿಂಗಪ್ಪನ ಲಚ್ಚಾಣ ಮಠ ಎಷ್ಟು ಶಕ್ತಿ ಪುರುಷ ಅದ ಅಷ್ಟೇ ಶಕ್ತಿ ಪುರುಷರ ಮಠ ಕೋಲಾರದೊಳಗೂ ಕೂಡ ಐತಿ ಅಂತಕ್ಕಂಥ ಮಾತನ್ನ ಅವ್ರ ಕುಟುಂಬದವ್ರಿಗೆ ಮನವರಿಕೆ ಮಾಡಿದ್ರು. ಅವಾಗ ನಾನು ಈ ಬಂದಿರ್ತಕ್ಕಂಥ ನಿಮ್ಮ ಹೆಸರೇನು ಮಾತಾಡಿದ್ರು, ಇಲ್ರಿ ಗುರುಗಳ ನಮಗ್ ಬರಕ್ ಆಗಂಗಿಲ್ಲ, ನಮ್ಮ ಸಂಕಲ್ಪ ಏನೈತೆ ಅಂತಂದ್ರೆ ನಾವು ಫಸ್ಟ್ ಲಚ್ಚಾಣದೊಳಗೆ ತೊಟ್ಲದೊಳಗೆ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಖಂಡಿತವಾಗಿ ನನಗೆ ಹೇಳಿದ್ರು. ಅವಾಗ ನಂದ್ಯಾ ನೋಡ್ರಿ, ನಾವಂತರೂ ಸಂಕಲ್ಪ ಅಂತರೂ ಮಾಡಿದೆವು, ನಿನ್ನ ಮಗ ಅಂತ ಹೇಳಿ ನಾವೇನು ಸಂಕಲ್ಪ ಮಾಡಿಲ್ಲ. ಟಿವಿ ನೋಡೋ ಮುಂದೆ ಆ ಮಗು ಉಳಿತಪ್ಪ ಅಂತಂದ್ರೆ ನಿನ್ನ ಪುರಾಣ ಹಚ್ತೇವಪ್ಪ ಯಪ್ಪ, ಈ ಮಠದೊಳಗೂ ಅವನ ತೊಟ್ಟಿಲ ಸೇವೆಯನ್ನು ಮಾಡ್ತೇವೆ, ಉಳಿಸು ಅಂತಕ್ಕಂಥ ಮಾತನ್ನ ನಾವು ಟಿವಿ ನೋಡೋ ಮುಂದೆ ಸಂಕಲ್ಪ ಮಾಡೇವು, ನೀವು ವಿಚಾರ ಮಾಡ್ರಿ ಅಂತೇಳಿ ನಾ ಹಿಂಗೆ ಹೇಳಿದೆ. ಟ್ರೀಟ್ಮೆಂಟ್ ಮಾಡ್ಬೇಕಂತ ಮತ್ನಾ ಸ್ವಾಮಿಗಳು ಕೂಡ ಮಾತನಾಡಿದಾಗ ಅವರು ಕೂಡ ಇವ್ರಿಗೆ ಮನವರಿಕೆಯನ್ನು ಮಾಡಿ ಇವತ್ತು ಇಂಥ ಬಿಸಿಲು 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದ್ರು ಕೂಡ ಆ ಮಗುವಿನ ಕರ್ಕೊಂಡು ಬಂದು ಈ ನಮ್ಮ ಊರಿನ ನಿಮ್ಗೆಲ್ಲ ನಾವು ಬಹಳ ಮೆಚ್ಚಬೇಕಾಗ್ತದ. ಅದಕ್ಕೆಲ್ಲ ಸಹಾಯ ಸಹಕಾರವನ್ನ ಯಾಕಪ್ಪ ಅಂತಂದ್ರ ಇವತ್ತು ಇಂಥ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳು ಆಗ್ಬೇಕಪ್ಪ ಅಂತಂದ್ರ ಭಕ್ತರ ಸಹಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂಥ ನಮ್ಮ ದಾವಣಗೆರೆ ಹೆಸರೇನೊಂದು ಇಲ್ರಿ ಗುರುಗಳ, ನಾನು 1 ಕ್ವಿಂಟಲ್ ಶೇಂಗಾ ಹೋಳಿಗೆ ಮಾಡಿಸ್ತೇನ್ರಿ ಅಂದ. ಅವಾಗ ಶಾಸ್ತ್ರಿಗಳು ಕೂಡ ಹೇಳಿದ್ರಿಲ್ರಿ ಗುರುಗಳ, ಅದನ್ನ ಏನದು ತೊಟ್ಟಲ್ದಾಗ ಹಾಕೋ ಮುಂದ ಹುಗ್ಗಿಯರೆ ಮಾಡಿಸ್ಬೇಕು, ಹೋಳಿಗೆಯರೆ ಮಾಡಿಸ್ಬೇಕು, ಅದು ಶೇಂಗಾ ಹೋಳಿಗೆ ಅಷ್ಟು ನಮಗ್ ಸರಿ ಅನ್ಸೋಲ್ ನೋಡ್ರಿ ಅಂದಾಗ ಅವ್ನ್ ಹೇಳಿದಾಗ ಅವ ಆತ್ರಿ ಗುರುಗಳ ನಿಮ್ ಸಂಕಲ್ಪ ಅಷ್ಟ ಐತಲ್ಲ, ನಾನು ಕೂಡ ಟಿವಿ ಒಳಗೆ ನೋಡಿದೀನಿ, ಆ ಮಗುವಿನ ಎಷ್ಟೇ ಪಾಳೆಗಳಿದ್ರು ಅಂದ್ರೂ ಕೂಡ ಅದನ್ನ ನನಗ ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಬಂದು ಹೇಳಿದಾಗ 50 ಲೀಟರ್ ಹಾಲುಗ್ಗಿ ತಂದು ಇವತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದ. ಅಂದ್ರೆ ಕಾರಣ ಏನ, ಒಳ್ಳೆಯ ಕಾರ್ಯಕ್ರಮಗಳು ನಿಮಗೆಲ್ಲ ವಿನಂತಿಪ್ಪ ಅಂತಂದ್ರೆ ಅವಸರ ಮಾಡಿ ಯಾರು ಹಂಗ ಹೋಗ್ಬಾರ್ದು, ಎಲ್ಲರೂ ಕೂಡ ಪ್ರಸಾದ ಸೇವೆಯನ್ನ ಮಾಡ್ರಿ. ಅದು ಪ್ರಸಾದ ಸೇವೆಪ್ಪ ಅಂತಂದ್ರ ಆ ಮಗು ಅವ್ರ ಮಗ ಆಗಿರ್ಬೋದು, ಇವತ್ತಿನಿಂದನ ಆ ಏನು ಸಿದ್ಧಲಿಂಗಪ್ಪನ ಸ್ವರೂಪ ಆ ಮಗು ಆತು ಅಂತಕ್ಕಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳ್ತೀನಿ. ಇವತ್ತು ನೋಡ್ರಿ ಅವ್ರ ಸಂಕಲ್ಪ ಸಿದ್ಧಲಿಂಗಪ್ಪ ಅಂತ ನಾಮಕರಣ ಮಾಡೋದಿತ್ತು, ಆದ್ರ ಅಲ್ಲಿ ಲಚ್ಚಾಣದೊಳಗ ಮಠಕ್ಕ ನಿನ್ನೆ ಕಕ್ಕಳ ಮೇಲಿ ಒಳಗೆ ನಮಗ್ ತೇರು ಎಳೆದು ಗೊತ್ತಿಲ್ಲ, ಸಿದ್ಧಲಿಂಗ ಮಹಾರಾಜ ಕಕ್ಕಳ ಮೇಲಿ ಒಳಗೆ ಹುಟ್ಟಿ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರ ಅವರು ಇಲ್ಲಿ ಯಾರು ನಮ್ಮ ಶಾಸ್ತ್ರಿಗಳು ಸಿದ್ಧಲಿಂಗ ಮಹಾರಾಜ ನಿನ್ನೆ ಹುಟ್ಟಿದ, ಇವತ್ತು ಏನ್ ಮಾಡಿದ ನಾಮಕರಣ ಮಾಡ್ಕೊಂಡ ಪುರಾಣದಾಗ. ಆದ್ರೆ ನೋಡ್ರಿ ನಿನ್ನೆ ಸಿದ್ಧಲಿಂಗಪ್ಪ ಹುಟ್ಟಿರ್ತಕ್ಕಂಥ ಊರು ಯಾವ್ರಿ ಕಕ್ಕಳ ಮೇಲೆ, ಅಲ್ಲಿ ತೇರು ಎಳಿತು, ಇಲ್ಲಿ ಸಿದ್ಧಲಿಂಗ ಮಹಾರಾಜ್ ಹುಟ್ಟಿದ. ಆದ್ರೆ ಇಲ್ಲಿ ಇವತ್ತು ನೋಡ್ರಿ ನಿನ್ನೆ ನಾವೆಲ್ಲ ಹೆಣ್ಮಕ್ಳಿಗೆ ಕೂಡ ಏನ್ ಕೇಳಿದೆ ಅಂತ ಕೇಳಿದೇನ, ಅವರು ನಾ ಶನಿವಾರ ಅಂತ ಅವ್ರು ರವಿವಾರ ಅಂತ ನಾ ಮತ್ ಶುಕ್ರವಾರ ಮಾಡ್ರಿ. ಶಾಸ್ತ್ರಿಗಳು ಏನಂದ್ರು ಹುಟ್ಲಾರ್ದ ಪವಾಡ ಹೇಳಕ್ ಬರಂಗಿಲ್ರಿ ಅಂತ ಅವ್ರು ಕಡೆಕ ಎಲ್ಲರೂ ಬಾಯಿಲಿ ಏನ್ ಬಾತ್ ಅಂತಂದ್ರ ರವಿವಾರ ಅಂತ ಬತ್ತು. ನಾವು ಶನಿವಾರ ಮಾಡಿದ್ದೇವೆ ಅಂದ್ರೆ ನಿನ್ನೆ ಕರೆನ ಅವ್ರನ್ನ ಇಟ್ಕೊಂಡು ಇವತ್ತು ಹಾಕೋದು ಬರ್ತಿತ್ತು.
ನಿನ್ನೆ ಒಂದು ಘಟನೆ ನಮ್ಮ ಊರಾಗ ಆಯ್ತು. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ನೀವೆಲ್ಲ ಮನವರಿಕೆ ಮಾಡ್ಕೊಳ್ರಿ. ಸಿದ್ಧಲಿಂಗಪ್ಪ ಕಲ್ಲಪ್ಪ ಶಿವಯೋಗಿಗೆ ಮುಂದೆ ಆಗ್ತಕ್ಕಂಥ ಪ್ರತಿ ಘಟನೆಗಳು ಕೂಡ ಗೊತ್ತದಾವು ಅಂತಕ್ಕಂಥದ್ದು ನಿನ್ನೆ ಆಗಿರ್ತಕ್ಕಂಥ ಘಟನೆಗಳು ಅಂತಕ್ಕಂಥದ್ದು ನಾವು ಮರಿಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವು ನಿನ್ನೆ ಒಬ್ರು ತಿರ್ಕೊಂಡ್ರಿಂದ ನೋಡಿ ಎಷ್ಟು ಶಾಸೋಕ್ತ, ಎಷ್ಟು ಸಂಭ್ರಮ, ಎಷ್ಟು ಅಂದ್ರಪ್ಪ ಅಂತಂದ್ರ ನನ್ನ ಭಾವನೆ ಪ್ರಕಾರ ನಿಮ್ಮ ಮನೆ ಒಳಗ ನಿಮ್ಮ ಮಕ್ಕಳನ್ನ ಇಷ್ಟು ಸಂತೋಷದಿಂದ ತೊಟ್ಟಲ್ದಾಗ ಹಾಕಿರಿ ನನಗ್ ಗೊತ್ತಿಲ್ಲ. ಆದ್ರೆ ಸಿದ್ಧಲಿಂಗಪ್ಪನ ರೂಪದೊಳಗೆ ಬಂದಿರ್ತಕ್ಕಂಥ ಲಚ್ಚಾಣದ ಸಿದ್ಧಲಿಂಗಪ್ಪನ ಒಂದು ಏನು ಸಾತ್ವಿಕ ಅಂತಕ್ಕಂಥ ಮಗುವಿನ ಸಂಭ್ರಮದೊಳಗೆ ನೀವೆಲ್ಲ ಪಾಲ್ಗೊಂಡಿರಲ್ಲ. ಇದೇ ರೀತಿ ತಮ್ಮೆಲ್ಲ ಸಂಭ್ರಮದ ಬದುಕು ತಮ್ಮೆಲ್ಲರಿಗೆ ಆ ಕಲ್ಲಪ್ಪ ಶಿವಯೋಗಿ, ಜಗದ್ಗುರು ದಿಗಂಬರೇಶ್ವರರು, ಲಚ್ಚಾಣದ ಸಿದ್ಧಲಿಂಗಪ್ಪ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ದಾವಣಗೆರೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು. ದಾಂಧೆ ಮಾಡಿ ಅವ್ರನ್ನ ನೀವು ತುಳಿದು ಬಂದು ಹೋಗ್ಬಾರ್ರಿ. ಇಲ್ಪ ಅಂತಂದ್ರೆ ಅಲ್ಲಿ ಒಬ್ರು ಮುಂದೆ ಕೂತಿರ್ತಾರ, ಅವ್ರ ತಾಯಿ ತಂದಿ ಕಡೆ ಬಂದು ತಮ್ಮದೇ ಆಗಿರ್ತಕ್ಕಂಥ ಸಹಾಯ ಸಹಕಾರವನ್ನ ಮಗುವಿನ ಮುಂದೆ ಶಿಕ್ಷಣ ಆಗಿರ್ಬೋದು, ಅದರ ಬದುಕಿಗಾಗಿರ್ಬೋದು, ನಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇದೇ ರೀತಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಇವೆಲ್ಲ ಆಗ್ಬೇಕಪ್ಪ ಅಂತಂದ್ರ ನನಗೊಂದು ಏನು ಸಂತೋಷಪ್ಪ ಅಂತಂದ್ರ ನಾನು ಏನೇ ಒಂದು ಸಂಕಲ್ಪ ಮಾಡ್ಲಿ, ನಾ ಏನೇ ಒಂದು ಬೇಡ್ಕೊಳ್ಳಿ, ಯಾರಾದ್ರೂ ಇದ್ರ ತಂದೆ ಕಲ್ಲಪ್ಪ ಶಿವಯೋಗಿ ಅಂತಕ್ಕಂಥ ಮಾತನ್ನ ನಾ ಬಹಳ ಅಭಿಮಾನದಿಂದ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಸಂಕಲ್ಪಗಳನ್ನು ಏನೇ ಒಂದು ಈ ಪ್ರವಚನ ಆಗಿರ್ಬೋದು, ಮುಂದೆ ನಡೀತಕ್ಕಂಥ ದಿಗಂಬರೇಶ್ವರ ಜಾತ್ರೆ ಆಗಿರ್ಬೋದು, ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮಕ್ಕಪ್ಪ ಅಂತಂದ್ರೆ ಅವರು ಒಂದು ತನ್ನದೇ ಆಗಿರ್ತಕ್ಕಂಥ ಶಕ್ತಿಯ ಮೂಲಕ ಈ ಭಾಗವನ್ನು ಆಗಿರ್ಬೋದು. ಮತ್ ನಮ್ಮ ಅವ್ರ ವಂಶಸ್ಥರು ಶಂಕರಾಚಾರ್ಯನ ಸೊಸಿ ಮೊನ್ನೆ ಕೂಡ ಅವ್ರು ಮಾತನಾಡಿದ್ರು. ನಮ್ ಗಿರೀಶ್ ಅವರ ಧರ್ಮ ಪತ್ನಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ವಂಶಸ್ಥರು ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು. ಅವನ ರೂಪ ಪ್ರತಿರೂಪ ನಮ್ಮ ಸಿದ್ಧಲಿಂಗೇಶನು ಕೂಡ ಇವತ್ತು ತೊಟ್ಟಿಲದೊಳಗೆ ಬಂದಿರ್ತಕ್ಕಂಥದ್ದು. ಇದು ಒಂದು ಜನ್ಮ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ 1000 ಜನ್ಮದೊಳಗೆ ಪುಣ್ಯ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಭಾವಿಸ್ಕೋಬೇಕು. ಯಾಕಪ್ಪ ಅಂತಂದ್ರೆ ನಾವು 14 ವರ್ಷ ಪುರಾಣ ಹಚ್ಚಾಕತ್ತೇವ್, ಒಮ್ಮೆ ಕೂಡ ನಾವು ಜೀವಂತ ಮಗುವಿನ ತೊಟ್ಟದೊಳಗೆ ಹಾಕಿಲ್ಲ. ಗೊಂಬೆ ರೂಪದ ಶಿವನ ರೂಪದೊಳಗೆ ನಾವು ತೊಟ್ಟದೊಳಗೆ ಹಾಕ್ತಿದ್ದೆವು. ಆದ್ರೆ ಮೊನ್ನೆ ಆ ಸಾತ್ವಿಕ ಅಂತಕ್ಕಂಥ ಮಗು ಹೊಳ್ಳಿ ಬದುಕು ನೋಡ್ರಿ. ನೀವೆಲ್ಲ ಆ ಡಾಕ್ಟರ್ ಮೊನ್ನೆ ನೀವೆಲ್ಲ ಟಿವಿ ನೋಡಿರ್ಬೇಕು, MBBS ಆಗಿರ್ತಕ್ಕಂಥ MD ಆಗಿರ್ತಕ್ಕಂಥ ಡಾಕ್ಟರ್ ಆ ಮಗು ಅವ್ರ ಕೈಯಾಗ, ಭೂಮಿ ಒಳಗಿನ ಮಗು ಅವ್ರ ಕೈಯಾಗ ಸಿಕ್ಕ ತಕ್ಷಣ ಕಂಗ್ರಾಚುಲೇಷನ್ಸ್ ಅಂತ ಇಂಗ್ಲಿಷ್ ಒಳಗೆ ಮಾತು ಬರ್ಲಿಲ್ಲ, ಅವ್ರು ಇಂಗ್ಲಿಷ್ ಒಳಗೆ ಮಾತು ಬರ್ಲಿಲ್ಲ, ಜೈ ಸಿದ್ಧಲಿಂಗಪ್ಪ ಅಂತಕ್ಕಂಥ ಮಾತನ್ನ, ಜೈ ಸಿದ್ಧಲಿಂಗಪ್ಪ ಅಂತಕ್ಕಂಥ ಮಾತುಗಳನ್ನ ಒಬ್ರು ಎಜುಕೇಟೆಡ್ ಆಗಿರ್ತಕ್ಕಂಥ ಡಾಕ್ಟರ್ಗಳು ಕೂಡ ಹೇಳ್ತಾರಪ್ಪ ಅಂತಂದ್ರ ಈ ಜಗತ್ತಿನೊಳಗೆ ಶಿಕ್ಷಣ ಏನೇ ವ್ಯವಸ್ಥೆಗಳು ನಾವು ಎಷ್ಟು ಮುಂದುವರೆದು ಕೂಡ ದೈವಿ ಶಕ್ತಿ ಒಳಗೆ ಶಕ್ತಿ ಐತಿ ಅಂತಕ್ಕಂಥದ್ದು ಸಿದ್ಧಲಿಂಗೇಶ್ವರರು ಪವಾಡದ ಮೂಲಕ ನಾನು ಅನೇಕ ಜನರಿಗೆ ಆ ಭಾಗದೊಳಗೆ ಮಾತಾಡ್ತಿದ್ದೆ. ಇಲ್ಲ ನಾವೆಲ್ಲ ನಿಮಗೆ ಎಷ್ಟು ದುರ್ದಿನಿ ಅಂತಕ್ಕಂಥದ್ದು ಬೇರೆ ರೂಪದೊಳಗೆ ತೋರ್ಸಾಕಿ ಈ ಪವಾಡಗಳನ್ನ ಸಿದ್ಧಲಿಂಗಪ್ಪ ಮಾಡಿದಾನೆ ಅಂತಕ್ಕಂಥದ್ದನ್ನ ಭಕ್ತರ ರೂಪದೊಳಗೆ ಬಂದಿರ್ತಕ್ಕಂಥದ್ದು. ಅವರು ನಮ್ಮ ಈಗಿನ ಮುಗುಳ್ಕೋಡು ಸ್ವಾಮಿಗಳು ಮಾತಾಡಿದ್ರು ನನಗೆ ನಿನ್ನೆ ಈ ಮಗುವಿನ ಮೇಲೆ ಒಳಗೆ ಅಂತೇಳಿ ಅವರು ಕೂಡ ಹೇಳಿ, ನಿನ್ನೆ ಇವರು ಆ ಕಕ್ಕಳ ಮೇಲೆ ರಥೋತ್ಸವದೊಳಗೂ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಇವತ್ತು ಬಹಳ ಸಂತೋಷದಿಂದ ಆ ಮಗು ಬಂದ ತಕ್ಷಣ ನಾವು ಮಠಕ್ಕೆ ಕರ್ಕೋಬೇಕು ಅನ್ನೋದ್ರೊಳಗೆಲ್ಲ ಇಲ್ಲ ಗುರುಗಳ ನಮ್ಮ ಮನೆಗೆ ಕರೆಸ್ರಿ ಅಂತೇಳಿ ನಮ್ಮ ಆಶಾ ಕಂಬಾರ್ ಅವರು ಅಲ್ಲಿ ಮನೆಗೆ ಆ ಮಗುವಿನ ಕರೆಸಿ ಅವ್ರ ತಾಯಿ ತಂದೆಗೆ ಪಾಲನೆ ತಮ್ಮದೇ ಆಗಿರ್ತಕ್ಕಂಥ ಗೌರವ ಶ್ರದ್ಧೆಯನ್ನ ಮಾಡೋದ್ರ ಜೊತೆಗೆ ನಾ ನಿನ್ನೆ ಈ ಮಠಕ್ಕೆ ನಾ ಸೇವೆ ಮಾಡ್ಲಿಕ್ಕೆ ಅವತ್ತಿಗೂ ಕೂಡ ಅದೀನಿ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಬಂದಿರಿ. ನಿಮ್ ಗಂಡ್ಮಕ್ಳಿಗೆ ಏನ್ ವಿನಂತಿ ಅಂದ್ರೆ ತಮ್ಮ ಹಂಗ ಹೋಗ್ಮಾಡ್ರಿ, ಹೊರಗೆ ಕುಂದ್ರಿ ಒಂದ್ 10 ನಿಮಿಷ. ಎಲ್ಲ ಹೆಣ್ಮಕ್ಳದ್ದು ಊಟ ಆಗಿಂದ ನೀವು ಊಟ ಮಾಡ್ರಿ. ಹೆಣ್ಮಕ್ಳಿಗೆ ಸ್ವಲ್ಪ ಜಾಗ ಸಾಲಿಲ್ಲ ಅಂದ್ರೆ ನೀವು ಸಿಟ್ಟಿಗೆ ಹೋಗ್ಬಾಡ್ರಿ, ಒಂದ್ 10 ನಿಮಿಷ ಕುಂದ್ರಿ. ಸಾಲಿಲ್ಲ ಅಂದ್ರ ಎಲ್ಲ ನಾವು ಯಾಕಂದ್ರೆ 2 ಕ್ವಿಂಟಲ್ ನಾವು ಹುಗ್ಗಿ ಮಾಡ್ಸ್ಯಾನ, ಅನ್ನ ಮಾಡ್ಸ್ಯಾನ. ಯಾಕಪ್ಪ ಅಂತಂದ್ರೆ ಅದು ಪ್ರಸಾದ, ಯಾರು ಕೂಡ ಹಂಗ ಹೋಗ್ಬಾರ್ದು. ಅಪ್ಪ ಸಿದ್ಧಲಿಂಗಪ್ಪ, ಅಪ್ಪ ಕಲ್ಲಪ್ಪ ಶಿವಯೋಗಿ, ಅಪ್ಪ ಜಗದ್ಗುರು ದಿಗಂಬರೇಶ್ವರರ ಪ್ರಸಾದವನ್ನ ಖಂಡಿತವಾಗ್ಲಿ ಕೂಡ ನೀವು ಮಾಡಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ವಂಶಸ್ಥರು 500 ರೂಪಾಯಿಗಳನ್ನ ಆ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಇದೇ ರೀತಿ ತಾವೆಲ್ಲರೂ ಸಹಾಯ ಸಹಕಾರವನ್ನು ಮಾಡ್ರಿ. ಯಾರು ಕೂಡ ಎದ್ದೆದ್ದು ಬಂದ್ ಕೊಡ್ಬಾಡ್ರಿ. ಏನು ಊಟಕ್ಕೆ ಬರ್ತಿರ್ತಿರಲ್ಲ ಅಲ್ಲೇ ಕೂತು ಹೋಗು ಮುಂದೆ ಕೊಟ್ಟು ಹೋಗ್ರಿ, ಅವ್ರು ಆರಾಮ್ ತಗೋತಾರ, ದಾಂಧಲೆ ಮಾಡ್ಬಾಡ್ರಿ ಅಂತ ಹೇಳಿ ಪರ್ಸೋದ್ ಬ್ಯಾಟ್ರಿ ಡೈರೆಕ್ಟ್ ಕೊಡ್ಲಿ ನಡಿ. ಅದಕ್ಕೆ ಅದನ್ನ ಅವರ ತಾಯಿ ಮತ್ತು ತಂದೆ ಹತ್ರನೇ ಡೈರೆಕ್ಟ್ ನೀವು ಕೊಡ್ರಿ.
ನಿಮ್ಮ ಹಸ್ತದಿಂದನೇ. ಅದಕ್ಕೆ ಸಂಸ್ಕೃತದೊಳಗೆ ಮಾತನ್ನ ಹೇಳ್ತಾರೆ, ಹಸ್ತ ಮರಣಂ ಧ್ರುವಂ ಅಂತ. ಈ ಕೈಗೆ ಈ ಬಂಗಾರದ ಆಭರಣಗಳ ಭೂಷಣ ಅಲ್ಲ, ಬಂಗಾರದ ಏನವು ಹಾಕೋತಾರೆ ಏನ್ರಿ ಉಂಗುರಗಳ ಭೂಷಣ ಏನಕತ್ತೆ, ಹಸ್ತಸ್ಯ ಭೂಷಣಂ ದಾನಂ ದಾನಶ್ಯ ಮರಣಂ ಧ್ರುವಂ ಅಂತ. ಈ ನಮ್ಮ ಆಯುಷ್ಯ ನಮಗ್ ಮರಣ ಅಂತಕ್ಕಂಥದ್ದು ದೂರ ಹೋಗ್ಬೇಕಪ್ಪ ಅಂತಂದ್ರ ನಾವು ದಾನ ಮಾಡ್ಲೇಬೇಕು ಅಂತೇಳಿ ಸಂಸ್ಕೃತದೊಳಗೆ ಒಂದು ಮಾತನ್ನು ಬರಿಪತಿಗಳಿಗೆ ಗೌರವ ಸನ್ಮಾನವನ್ನ ನಾವು ನೀವೆಲ್ಲರೂ ಕೂಡ ಮಾಡುವುದರ ಜೊತೆ ಏನು ಆ ಸಿದ್ಧಲಿಂಗಪ್ಪನ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಸಾತ್ವಿಕ ಮಗು ಈ ದೇಶದೊಳಗೆ ಒಬ್ಬ ಒಳ್ಳೆಯ ಸನ್ಯಾಸಿಯರೇ ಆಗಲಿ, ಒಬ್ಬ ಒಳ್ಳೆಯ ಡಾಕ್ಟರೇ ಆಗಲಿ, ಒಬ್ಬ ಒಳ್ಳೆಯ ವಿಜ್ಞಾನಿಯರೇ ಆಗಲಿ, ಒಳ್ಳೆಯ ರಾಜಕಾರಣಿಯರೇ ಆಗಲಿ, ಆದ್ರೆ ಮಕ್ಕಳಾಗಿರ್ತಕ್ಕಂಥವ್ರು ತಾಯಿ ತಂದೆಗೆ ಒಬ್ಬ ಹೆಮ್ಮೆ ಮಗ ಯಾವಾಗ ಅಕ್ಕಂಪ ಅಂತಂದ್ರೆ ಸಮಾಜ ಹೌದು ಹೌದು ಅಂತಕ್ಕಂಥ ಮಾತನ್ನ ಹೇಳಿದಾಗ, ಆದ್ರೆ ತಾಯಿ ತಂದೆಗೆ ನೋವಾಗ್ಲಾರ್ದಂತ ಒಬ್ಬ ಒಳ್ಳೆಯ ಮಗನ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ನಾಮಕರಣವರು ಮಠದಲ್ಲಿದ್ದಂತ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ದಿನಾಲೂ ಪುರಾಣಕ್ಕೆ ಆಗಮಿಸುವ ಎಲ್ಲ ತಾಯಂದಿರು ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಕಾಣ್ತದೆ ಅಲ್ಲ, ತೊಟ್ಲಿಕ್ಕೆ ಹಾಕುವಾಗ ಸ್ವಲ್ಪ ಸ್ಥಾನದ ಅಭಾವ ಇರುತ್ತದೆ. ಸ್ವಲ್ಪ ಮುಂದಕ್ಕೆ ಬರೀ ಮ್ಯಾಕ್ ಕೆಲವರು ಇಂದು ಐತಿಹಾಸಿಕ ಸನ್ನಿವೇಶ ಸಾತ್ವಿಕನ ಒಳಗೊಂಡು ಕೋಲಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ. ತಮಗೆಲ್ಲರಿಗೂ ಇಷ್ಟು ಹೋರಾಟ ಮಾಡೋದು ಹೋರಾಟಗಾರರು ಆದ್ರೆ ಆ ಮಗುವಿನ ಉಳಿದು ಅಥವಾ ರೋಗಿ ತಿಳಿ ತಿಳಿ ಕಟ್ಟಿದರ ಕಾಡಿ ಕಾಡಿ ಅಳತಾನ ಜೋ ತೂಕ ಮಾಡಿ ಉಳಿಸಿದರ ಆಟ ಮಾಡಿ ಅಳತಾನ ಜೋ ಜೋ ತೂಕ ಮಾಡಿ ಉಳಿಸಿದರ ಮಾಡಿ ಅಳತಾನ ಜೋ ಜೋ ಬಂಗಾರದ ತಟ್ಟಿಲ ಬೆಳ್ಳಿಯ ಎಳೆಯಗ್ಗ ಬಂಗಾರ ಜೋ ಜೋ ನಾಳೆ ಕಲಿನಾಥ ಕಲಿನಾಥ ಕಲ್ಲಿನಾಥ ಕುರ್ರ ಹಾ ಬಿಡ್ರಿ ಬಿಡ್ರಿ. ಇಲ್ಲಿವರೆಗೆ ನಾಮಕರಣವನ್ನ ಪದ್ಧತಿ ಪ್ರಕಾರ ಮಾಡಿರ್ತಕ್ಕಂಥ ಈ ಊರಿನ ಎಲ್ಲ ತಾಯಂದಿರಿಗೆ, ಎಲ್ಲ ಅಕ್ಕನ ಬಳಗದವರಿಗೆ, ಅಪ್ಪ ದಿಗಂಬರೇಶನ ಪರಮ ಭಕ್ತರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಆ ತಾಯಿಯ ಬಯಕೆ ಈಡೇರಿದೆ. ಸಿದ್ಧಲಿಂಗ ಹುಟ್ಟಿ ಬಂದಿದ್ದಾರೆ. ಲಿಂಗ ಶಿವಯೋಗಿ ಸಿದ್ಧಲಿಂಗ ಭಕ್ತರಿಗೆ ಬೆಳಕಾಗಿ ಬಂದ ಸಿದ್ಧಲಿಂಗ. ಜೋ ಜೋ ಎನ್ನ ಜ್ಯೋತಿಯ ಕಂದ ಲಿಂಗ ಭಕ್ತರಿಗೆ ಆನಂದ ತಂದ. ಲಿಂಗ ಭಕ್ತರಿಗೆ ಆನಂದ ತಂದ.
ಎನ್ನ ಜ್ಯೋತಿಯ ಕಂದ ಭಕ್ತರಿಗೆ ಆನಂದ ತಂದ ಕಕ್ಕಳ ಮಿನಿಸಿ ಬಂದಾತ ಸಿದ್ಧಲಿಂಗ ಜೋ 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 ಎನ್ನ ಜ್ಯೋತಿಯ ಕಂದ ಎಕ್ಕ ಭಕ್ತರಿಗೆಲ್ಲ ಆನಂದ ತಂದ ಜೋ ಜೋ ಎನ್ನ ಜ್ಯೋತಿಯ ಕಂದ ಭಕ್ತರಿಗೆ ಆನಂದ ತಂದ ನಾಗಮ್ಮ ಚಪ್ಪ ದಂಪತಿಗಳ ಕರುಣೆಯ ಕಂದ ಶಿವಲೋಕಕ್ಕೆ ಬೆಳಕಾಗಿ ಬಂದ ಹಿಂಗ ಶರಣ ಶರಣೆಂದು ಜೋ ಜೋ ಹಿಂಗ ಶರಣ ಶರಣೆಂದು ಜೋ ಜೋ ಹಿಂಗ ಶರಣ ಶರಣೆಂದು ಜೋ 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 ಎನ್ನ ಜ್ಯೋತಿಯ ಕಂದ ಭಕ್ತರಿಗೆ ಆನಂದ ತಂದ ಭಕ್ತರಿಗೆ ಆನಂದ ತಂದ ಓಂ ಶ್ರೀ ಕೊಲ್ಲೂರು ಭದ್ರಕಾಳಿ ಜ್ಯೋತಿಷ್ಯಾಲಯ ಫೇಮಸ್ ನಂಬರ್ 1 ಅಸ್ಟ್ರಾಲಜರ್ಸ್ ಪಂಡಿತ್ ಶ್ರೀಧರ್ ಭಟ್ ಪ್ರಖ್ಯಾತ ಮಾಂತ್ರಿಕರು ನುಡಿದಂತೆ ನಡೆಯುವವರು ಪಂಡಿತ್ ಶ್ರೀಧರ್ ಭಟ್ ಇವರ ಮೊಬೈಲ್ ನಂಬರ್ 9902316896 ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ. ಓಂ ಶ್ರೀ ಕೊಲ್ಲೂರು ಭದ್ರಕಾಳಿ ಪ್ರಮಾಣವಾಗಿ ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9902316896.